ಪಕ್ವವಾದ ಮಡಿಕೆ ಆಗಬೇಕೆಂದರೆ ಹೇಗೆ ಅದನ್ನು ಅಗ್ನಿಗೆ ಸ್ಪರ್ಶಿಸಬೇಕೋ ಹಾಗೆಯೇ ಮನುಷ್ಯ ದೇಹವು ಪರಿಪಕ್ವವಾಗಬೇಕೆಂದರೆ ತಪ್ತಮುದ್ರಾಧಾರಣೆಯನ್ನು ಧರಿಸಬೇಕು. ನಮಸ್ಕಾರ. ಮಧ್ವಹೃದಯ ವಾಸದ ವೀಕ್ಷಕರಿಗೆ ಸುಸ್ವಾಗತ. ತಪ್ತಮುದ್ರಾಧಾರಣೆಯು ವೈಷ್ಣವ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಕರ್ಮಗಳಲ್ಲಿ ಒಂದಾಗಿದೆ. ಶಂಖಚಕ್ರ ಮೊದಲಾದ ಶ್ರೀಮನ್ನಾರಾಯಣನ ಆಯುಧಗಳನ್ನು ಗುರುಗಳ ಮುಖೇನ ಅಗ್ನಿಯಲ್ಲಿ ತಪ್ತಗೊಳಿಸಿ ಭುಜ ಮತ್ತು ದೇಹದ ನಿರ್ದಿಷ್ಟ ಭಾಗದಲ್ಲಿ ಧರಿಸುವುದಕ್ಕೆ ತಪ್ತಮುದ್ರಾಧಾರಣೆ ಎಂದು ಕರೆಯುತ್ತಾರೆ. ದ್ವೈತ ಸಿದ್ಧಾಂತದಲ್ಲಿ ಇದಕ್ಕೆ ಮಹತ್ವವಾದ ಸ್ಥಾನವಿದೆ. ಇದು ಕೇವಲ ಬಾಹ್ಯ ಚಿಹ್ನೆಗಳಲ್ಲ, ಭಗವಂತನ ದಾಸತ್ವವನ್ನು ಅಂಗೀಕರಿಸುವ ಮಹತ್ವವಾದ ವೈದಿಕ ಸಂಸ್ಕಾರ. ಇದು ಕೇವಲ ವೈಷ್ಣವ ಗುರುತು ಅಲ್ಲ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ ಒಂದು ಸಾಧನೆ. ಕರ್ಮಮೀಮಾಂಸೆಯ ದೃಷ್ಟಿಯಿಂದ ಪ್ರತಿಯೊಂದು ವೈದಿಕ ಕರ್ಮಕ್ಕೂ ವಿಧಿ, ನಿಷೇಧ, ಅಧಿಕಾರ, ಫಲ ಹಾಗೂ ಅಂಗಗಳಿವೆ. ತಪ್ತಮುದ್ರಾಧಾರಣೆಯು ಇವೇ ನಿಯಮಗಳಲ್ಲಿ ಒಳಪಟ್ಟಿದೆ. ತಪ್ತಮುದ್ರಾಧಾರಣೆಯು ಸ್ವ ಇಚ್ಛೆಯಿಂದ ಮಾಡದೆ ಶಾಸ್ತ್ರವಿಧಿಯಂತೆ ಅರ್ಹ ಗುರುಗಳಿಂದಲೇ ಸ್ವೀಕರಿಸಬೇಕು. ಗುರು ಪರಂಪರೆಯಿಂದ ಬಂದ ಮುದ್ರೆಯೇ ಶಾಸ್ತ್ರ ಸಮ್ಮತವಾದದ್ದು. ವಿಧಿಪೂರ್ವಕ ಮಾಡಿದ ಕಾರ್ಯಗಳು ಪರಿಪೂರ್ಣ ಫಲವನ್ನು ನೀಡುತ್ತದೆ. ಅದೇ ವಿಧಿ ಉಲ್ಲಂಘಿಸಿ ಮಾಡಿದರೆ ಅದು ಪೂರ್ಣ ಫಲವು ದೊರೆಯುವುದಿಲ್ಲ. ಇದು ಕರ್ಮಮೀಮಾಂಸೆಯ ಮೂಲ ತತ್ವ. ತಪ್ತಮುದ್ರಾಧಾರಣೆಯ ಉದ್ದೇಶ ಕೇವಲ ದೇಹವನ್ನು ಅಲಂಕರಿಸುವುದಲ್ಲ, ದೇಹವನ್ನು ಶ್ರೀ ಹರಿಸೇವೆಗೆ ಸಮರ್ಪಣೆ ಎಂಬ ಭಾವನೆಯನ್ನು ದೃಢಪಡಿಸುವುದು. ಕರ್ಮದ ಪೂರ್ಣ ಫಲವು ದೊರೆಯಬೇಕಾದರೆ ಅದನ್ನು ಭಕ್ತಿ, ಶ್ರದ್ಧೆ ಹಾಗೂ ಶಾಸ್ತ್ರಾನುಸಾರವಾಗಿ ಮಾಡಬೇಕು. ಅದೇ ನೀವು ಸಂಪ್ರದಾಯಕ್ಕಾಗಿ ಇಲ್ಲ ಸಂಸ್ಕಾರದ ಇದೆ ಅಥವಾ ಜನರು ನೋಡಲಿ ಎಂಬ ಭಾವನೆಯನ್ನು ಇಟ್ಟುಕೊಂಡು ಮಾಡಿದರೆ ಅದರ ಆಧ್ಯಾತ್ಮಿಕ ಮಹತ್ವವು ಕಡಿಮೆ ಆಗೋಗುತ್ತೆ. ಅದಕ್ಕೆ ನಮ್ಮ ಆಚಾರ್ಯರು ಹೇಳ್ತಾರೆ, ಯಾವತ್ತೂ ಅಂತರಂಗ ಶುದ್ಧಿ ಇಟ್ಕೊಂಡು ನೀವು ಯಾವುದೇ ವೈಷ್ಣವ ಕರ್ಮಗಳನ್ನು ಮಾಡಬೇಕು. ಹಾಗೆಯೇ ಈ ಮುದ್ರೆಯನ್ನು ಅಂತರಂಗ ಶುದ್ಧಿಗಾಗಿ ನೀವು ಮುದ್ರೆಯನ್ನು ಸ್ವೀಕರಿಸುತ್ತಿದ್ದೀರಾ ಎಂಬ ಭಾವನೆಯಿಂದ ತಗೋಬೇಕು. ಇದನ್ನು ಆಚಾರ್ಯರು ಒತ್ತಿ ಹೇಳುತ್ತಾರೆ. ತಪ್ತಮುದ್ರಾಧಾರಣೆಯನ್ನು ಧರಿಸಿದ ನಂತರ ಅದರ ಗೌರವವನ್ನು ಮಾಡುವುದು ಹಾಗೂ ಅದರ ಗೌರವವನ್ನು ಪಾಲಿಸುವುದು ಒಂದು ವೈಷ್ಣವ ಕರ್ತವ್ಯವಾಗಿದೆ. ಹೇಗೆ ಇದನ್ನು ಪಾಲಿಸಬೇಕು ಎಂದರೆ, ನೀವು ನಿತ್ಯದಲ್ಲಿ ಏನು ಮಾಡುತ್ತೀರಾ? ನಿತ್ಯದಲ್ಲಿ ಸಂಧ್ಯಾವಂದನೆ, ದೇವರ ಪೂಜೆ, ಜಪ ತಪಗಳನ್ನು ಮಾಡುತ್ತೀರಾ. ಹೆಂಗಸರು ತುಳಸಿ ಪೂಜೆ ಹಾಗೂ ಸುಳಾದಿ ಪಾರಾಯಣ ಮಾಡುತ್ತೀರಲ್ಲ, ಈ ನಿತ್ಯ ಕರ್ಮಗಳನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಪಾಲಿಸಬೇಕು. ಇದನ್ನು ಪಾಲಿಸಿದರೆ ಇದರ ಪುಣ್ಯ ಏನಿದೆ ಅದು ಮುದ್ರಾಧಾರಣೆಯಿಂದ ಇನ್ನಷ್ಟು ಆಗುತ್ತೆ. ತಪ್ತಮುದ್ರಾಧಾರಣೆಯು ಕೇವಲ ಒಂದು ದಿನದ ಆಚರಣೆ ಅಲ್ಲ, ಅದು ಜೀವನ ಪೂರ್ತಿ ಭಗವಂತನ ದಾಸನಾನು ಎಂಬ ಸಂಕಲ್ಪದ ಸಂಕೇತ. ಆದ್ದರಿಂದ ಅದರ ಧಾರಣಾ ನಂತರ ಯಾವುದೇ ಕರ್ಮಗಳಿದೆಯೋ ಅದರ ಫಲವು ಇನ್ನಷ್ಟು ಹೆಚ್ಚಾಗುತ್ತದೆ. ದ್ವೈತ ವೇದಾಂತದಲ್ಲಿ ತಪ್ತಮುದ್ರಾಧಾರಣೆಯು ಭಗವದ್ಭಕ್ತಿಯ ಬಾಹ್ಯ ಲಕ್ಷಣ ಹಾಗೂ ಅಂತರಂಗ ಸಮರ್ಪಣೆಯ ಸಂಕೇತವಾಗಿದೆ. ಅನೇಕ ಸ್ಮೃತಿ, ಕೃತಿ ಹಾಗೂ ಪುರಾಣಗಳು, ಆಚಾರ್ಯರ ಗ್ರಂಥಗಳು ತಪ್ತಮುದ್ರಾಧಾರಣೆಯ ಮಹತ್ವವನ್ನು ಒತ್ತಿ ಹೇಳುತ್ತವೆ. ಉದಾಹರಣೆಗಾಗಿ ವ್ಯಾಸರಾಜರು ಮಾಡಿದ ಕೃಷ್ಣ 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 ಎಂಬ 3 ಬಾರಿ ನೆನೆಯಿರೋ ಕೃತಿಯಲ್ಲಿ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಎಂಬುದಾಗಿ ಹೇಳಿ, ಆಮೇಲೆ ಯಮನ ಭಟರು ಅದನ್ನು ಕಂಡು ಅಂಜಿ ಅಡುಗಿ ಪೋಪರು. ಮತ್ತು ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ, ಯಮನ ಭಟರು ಅದನ್ನು ಕಂಡು ಅಂಜಿ ಅಡಗಿ ಪೋಪರೋ. ವಾದಿರಾಜರ ಕೃತಿಯಾದ ನಾರಾಯಣನ ನೆನೆಯಲ್ಲೂ ತಪ್ತಮುದ್ರಾಧಾರಣೆಯ ವರ್ಣನೆ ಇದೆ. ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮವ ನೆನೆದೆರಡಾರು ಊರ್ಧ್ವ ಪುಂಡ್ರಗಳ ಧರಿಸಿ ವೀರವೈಷ್ಣವ ಗುರುವ ಸೇರಿ ಸಂತಪ್ತ ಸುದರ್ಶನ ಶಂಖವ ಧಾರಣವನು ಭುಜಯುಗದಲ್ಲಿ ಮಾಡಿ ಮುರಾರಿಯ ಮಂತ್ರಗಳವರಿಂದಲಿ ಕೇಳಿ ಓರಂತೆ ಜಪಿಸುತ್ತಿರೂ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ.
ಯಾವುದೇ ಕರ್ಮವು ಭಗವಂತನ ಸ್ಮರಣೆ, ಗುರುಭಕ್ತಿ ಹಾಗೂ ಶಾಸ್ತ್ರ ಪಾಲನೆಯಿಂದ ಮಾಡಿದರೆ ಅದು ಪರಿಪೂರ್ಣವಾಗುತ್ತದೆ. ಹಾಗಾಗಿ ತಪ್ತಮುದ್ರಾಧಾರಣೆಯು ಕೇವಲ ಒಂದು ಆಚರಣೆ ಅಲ್ಲ, ಅದು ವೈಷ್ಣವ ಸಂಪ್ರದಾಯದಲ್ಲಿ ವೈಷ್ಣವನ ಗುರುತು ಹಾಗೂ ಅವನ ಜೀವನವನ್ನು ಪಾವಿತ್ರಗೊಳಿಸುತ್ತದೆ ಹಾಗೂ ಅವನ ಜೀವನವನ್ನು ರೂಪಿಸುವ ಒಂದು ಕರ್ಮವಾಗಿದೆ. ಅದಕ್ಕಾಗಿ ಇಂದಿನ ಶಯನ ಏಕಾದಶಿ ದಿನ, ಮೊದಲನೇ ಏಕಾದಶಿ, ಚಾತುರ್ಮಾಸ್ಯದ ಮೊದಲನೇ ಏಕಾದಶಿ ದಿನ ಎಲ್ಲರೂ ತಪ್ತಮುದ್ರಾಧಾರಣೆಯನ್ನು ಅರ್ಹ ಗುರುಗಳಿಂದ ಸ್ವೀಕರಿಸಿ ಪವಿತ್ರರಾಗೋಣ. ನಮಸ್ಕಾರಗಳು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.